ಅವರ ತತ್ವಗಳ ಜೊತೆ ರಾಜಿ ಮಾಡ್ಕೊಳ್ದಿರ್ತಕ್ಕಂಥ ಒಬ್ಬ ಅಪರೂಪದ ನಾಯಕ ಅವರು. ಇವತ್ತು ಸಿದ್ದರಾಮಯ್ಯನವ್ರನ್ನ ವಿಲನ್ ಮಾಡಕ್ಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು, RSSನವರು. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಒಂದೇ ಒಂದು ಹಗರಣ ಆಗಿತ್ತ, ಒಂದೇ ಒಂದು ಭ್ರಷ್ಟಾಚಾರ ಆಗಿತ್ತ. ಸುಮಾರು 10 ಕುಲಪತಿಗಳನ್ನ ನೇಮಕ ಮಾಡಿದರು ಸ್ವಾಮಿ, ಒಂದೇ ₹1 ತಗೊಂಡಿಲ್ಲ. ಜೋಗಾನ್ ಶಂಕರ್ ಅಂತೇಳಿ ಒಬ್ಬ ಜೋಗತಿ ಮಗ ನೇರವಾಗಿ VC ಮಾಡಿದ್ರು. ಸಬಿಹಾ ಭೂಮಿಗೌಡ ಅಂತ ನನ್ನ ಕ್ಲೋಸ್ ಫ್ರೆಂಡು, ಕ್ಲಾಸ್ಮೇಟು, ನಾವೆಲ್ಲ ಒಟ್ಟಿಗೆ ಬೆಳೆದವರು. ಅವ್ರು ಮದುವೆ ಆಗಿರೋದು ಒಕ್ಕಲಿಗರನ್ನ. ಭೂಮಿಗೌಡ ಅಂತ ನನ್ನ ಸ್ನೇಹಿತರು, ₹1 ತಗೊಳ್ಳಿಲ್ಲ ಆಯಮ್ಮನ ಹತ್ರ. ಇನ್ನೊಬ್ಬ ನನ್ನ ಕ್ಲೋಸ್ ಫ್ರೆಂಡು ಕೆಂಪರಾಜು ಅಂತ, ಮಳವಳ್ಳಿ ತಾಲೂಕಿನವರು, ಮಡಿವಾಳ ಸಮುದಾಯದವರು, ಒಂದೇ ₹1 ತಗೊಳ್ಳಿಲ್ಲ ಸರ್. ಅಂದರೆ ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ಗೌರವಿಸ್ಬೇಕು. ಈಗ 2 ಥರ ಸಂಚು ಮಾಡೋರ. ನೆನ್ನೆ ಮೊನ್ನೆ ಶುರುವಾಗಿದೆ ಇನ್ನೊಂದು ಸಂಚು. ದಲಿತರಿಂದ ಸಿದ್ದರಾಮಯ್ಯನವ್ರನ್ನ ದೂರ ಮಾಡೋದಕ್ಕೋಸ್ಕರ ಖರ್ಗೆ ಮುಖ್ಯಮಂತ್ರಿ ಆಗೋದನ್ನ ಸಿದ್ದರಾಮಯ್ಯ ಅವಾಯ್ಡ್ ಮಾಡಿದ್ರು ಅಂತ ನಾಟಕ ಆಡೋಕ್ಕೆ ಶುರು ಮಾಡಿದ್ದಾರೆ ಈಗ ಅವರು. ಇದು ದಲಿತರಿಂದ ಸಿದ್ದರಾಮಯ್ಯನವ್ರನ್ನ ದೂರ ಮಾಡ್ತಕ್ಕಂಥ ಒಂದು ತಂತ್ರ. ಇನ್ನೊಂದು, ಕುರುಬರಿಂದಲೇ ಸಿದ್ದರಾಮಯ್ಯನವ್ರನ್ನ ದೂರ ಮಾಡೋಕ್ಕೆ ಇವರು ST ಮೀಸಲಾತಿ ವಿಚಾರದಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡ್ತಾರೆ ಅಂತ. ಅಂದ್ರೆ ನೋಡಿ ಎಂಥ ಸಂಚು ಮಾಡ್ತಾರೆ. ಒಬ್ಬ ಬೆಳೀತಕ್ಕಂಥ ನಾಯಕನಿಗೆ ಅವರ 2 ತೋಳುಗಳನ್ನು ಕತ್ತರಿಸ್ತಕ್ಕಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಒಂದು, ದಲಿತರಿಂದ ಸಿದ್ದರಾಮಯ್ಯನವ್ರನ್ನ ದೂರ ಮಾಡೋದು, ಖರ್ಗೆ ವಿಚಾರ ತಗೊಳ್ಳೋದು, ಪರಮೇಶ್ವರ್ ವಿಚಾರ ತಗೊಳ್ಳೋದು. ಹಾಗೇನೆ ಕುರುಬರು ಹಿಂದುಳಿದವರಿಂದನೇ ಸಿದ್ದರಾಮಯ್ಯನವ್ರ ದೂರ ಮಾಡ್ತಕ್ಕಂಥದ್ದು. ಈ ತಂತ್ರಗಾರಿಕೆ, ಈ ಕುತಂತ್ರ, ಹಿಕ್ಮತ್ತು ರಾಜಕೀಯದಲ್ಲಿ ಸದಾ ಕಾಲ ನಡೆಯಲ್ಲ, ಫಲ ಕೊಡಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅಹಿಂದ ವರ್ಗಗಳ ನೇತೃತ್ವದಲ್ಲಿ ಮುಂದಿನ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ. ಸಾಮಾಜಿಕ ನಾಯಕ, ಭಾವಂತ, ಸಹೃದಯಿ, ಸಾಮಾಜಿಕ ನ್ಯಾಯಪರ ನಾಯಕ ಅವರು. ಅವರ ತತ್ವಗಳ ಜೊತೆ ರಾಜಿ ಮಾಡ್ಕೊಳ್ದಿರ್ತಕ್ಕಂಥ ಒಬ್ಬ ಅಪರೂಪದ ನಾಯಕ ಅವರು. ಇವತ್ತು ಸಿದ್ದರಾಮಯ್ಯನವ್ರನ್ನ ವಿಲನ್ ಮಾಡಕ್ಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು, RSSನವರು. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಒಂದೇ ಒಂದು ಹಗರಣ ಆಗಿತ್ತ, ಒಂದೇ ಒಂದು ಭ್ರಷ್ಟಾಚಾರ ಆಗಿತ್ತ. ಸುಮಾರು 10 ಕುಲಪತಿಗಳನ್ನ ನೇಮಕ ಮಾಡಿದರು ಸ್ವಾಮಿ, ಒಂದೇ ₹1 ತಗೊಂಡಿಲ್ಲ. ಜೋಗಾನ್ ಶಂಕರ್ ಅಂತೇಳಿ ಒಬ್ಬ ಜೋಗತಿ ಮಗ ನೇರವಾಗಿ VC ಮಾಡಿದ್ರು. ಸಬಿಹಾ ಭೂಮಿಗೌಡ ಅಂತ ನನ್ನ ಕ್ಲೋಸ್ ಫ್ರೆಂಡು, ಕ್ಲಾಸ್ಮೇಟು, ನಾವೆಲ್ಲ ಒಟ್ಟಿಗೆ